ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಇವತ್ತು ಮಾರ್ನಿಂಗ್ ಬೆಳಿಗ್ಗೆನೆ ನಾವು ದೇವಸ್ಥಾನಕ್ಕೆ ಅಂತ ಹೊರಟಿದ್ದೀವಿ. ಯಾವ ದೇವಸ್ಥಾನಕ್ಕೆ ಅಂತ ನಾನು ಹೋಗ್ತಾ ತೋರಿಸ್ತೀನಿ. ಅಮ್ಮ ತಮ್ಮ ಎಲ್ಲ ಫಸ್ಟೇ ಒಂದು ಕಾರಲ್ಲಿ ಹೋಗಿದ್ದಾರೆ, ಬಟ್ ನಾವಿನ್ನೂ ರೆಡಿ ಆಗುತ್ತಿತ್ತು. ಸೊ ರೆಡಿ ಆಗ್ತಾ ಇದ್ದೀವಿ, ರೆಡಿಯಾಗಿ ಹೊರಡ್ತೀವಿ. ಅಂದುವೇ ಹೋಗ್ತಾ ನಾನು ನಿಮಗೆ ಯಾವ ಟೆಂಪಲ್ ಹೋಗ್ತೀವಿ ಅನ್ನೋದನ್ನ ಇನ್ಫಾರ್ಮೇಶನ್ ಕೊಡ್ತೀನಿ. ರೆಡಿ ಆಗೋದು ಲೇಟ್ ಆಯಿತು, ಮತ್ತು ಇವರು ಫೋನ್ ಕೂಡ ಚಾರ್ಜ್ಗೆ ಹಾಕಿಲ್ಲ, ಹಾಗಾಗಿ ಎಲ್ಲ ಪವರ್ ಬ್ಯಾಂಕು ಚಾರ್ಜರ್ ಎಲ್ಲ ಜೊತೆಲಿ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಹೊರಡ್ತಾ ಇದೀವಿ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಹೇಳಿ? ಇಲ್ಲಿಂದ 55 ಕಿಲೋಮೀಟರ್ ಆಗುತ್ತಂತೆ. ನಾನು ಹೋಗೋ ಅಷ್ಟೊಂದು ಫುಲ್ ಟಯರ್ಡ್ ಆಗ್ತೀನಿ. ನೋಡಿ ಏನ್ರದ ಏನಂತ ಹೇಳಿದ್ಯಾ ಲೀವ್ ತಗೊಳ್ಳೋದಕ್ಕೆ? ನೋಡಿ ಲೀವ್ ತಗೊಳ್ಳೋದಕ್ಕೆ ಅವ್ರ ಮನೆಯವ್ರ ಅಜ್ಜಿ ಡೆತ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಲೀವ್ ತಗೊಂಡಿದ್ದಾಳಂತೆ. ನಮಗೆಲ್ಲ ಗೊತ್ತಾಗೋಯ್ತು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಾವು ಮನೆಯವರೆಲ್ಲ ಯಡಿಯೂರು ಹತ್ರ ಇರೋ ಜಲದಿಗೆರೆ ಟೆಂಪಲ್ಗೆ ಅಂತ ಹೋಗ್ತಾ ಇದ್ವಿ. ನೋಡಿ ನಮ್ಮ ಚಂದ್ರಾಯಪಟ್ಟಣದಲ್ಲಿರೋ ಆಂಜನೇಯ ಸ್ಟ್ಯಾಚ್ಯೂ ಫುಲ್ ಫೇಮಸ್ಸು. ಆ್ಯಕ್ಚುಲಿ ನಾವು ಮನೆಯಿಂದ ಹೊರಟಿದ್ದು 7:30, ಬಟ್ 9 o'clock ಆದರೂ ಇಲ್ಲೇ ಸಿಟಿಲೇ ಇದ್ದೀವಿ. ನಮ್ಮ ಡ್ಯಾಡಿ ಅದು ಇದು ಅಂತ ಥಿಂಗ್ಸ್ ತಗೊಳ್ಳೋದಕ್ಕೆ ಅಂತ ಎಲ್ಲ ಕಡೆ ಸ್ಟಾಪ್ ಕೊಡ್ತಿದ್ದಾರೆ. ಫಸ್ಟ್ ಒಂದು ಕಾರಲ್ಲಿ ಅಮ್ಮ ತಮ್ಮ ಎಲ್ಲ ಹೋಗಿದ್ದಾರೆ, ಬಟ್ ಅವ್ರು ಆಲ್ರೆಡಿ ಯಡಿಯೂರು ರೀಚ್ ಆಗಿದ್ದಾರಂತೆ. ನಾವಿನ್ನೂ ಹೋಗೋಷ್ಟಲ್ಲಿ ಎಷ್ಟೊತ್ತಾಗುತ್ತೆ ನನಗಿಲ್ಲ, ಫುಲ್ ಟಯರ್ಡ್ ಆಗೋಗಿದೆ. ನಮ್ಮ ಅಕ್ಕ ಪಾಪ ಯೋಚನೆ ಮಾಡ್ತಿದ್ದಾಳೆ, ಇವ್ರು ಹೆಂಗೆ ಕರ್ಕೊಂಡು ಹೋಗ್ತಾರೋ ಇಲ್ವೋ ಅಂತ. ನೋಡಿ ಇಲ್ಲೇ ಸೊ ಫೈನಲಿ ನಾವು ಬಂದಿರೋ ಟೆಂಪಲ್ ಬಂದು ಜಗದೀಗೆರೆ ಅಮ್ಮ ಅಂತ. ಇವಾಗ ಅಯ್ಯೋ ನಮ್ ಬರ್ತಾ ಫುಲ್ ವಾಮಿಟ್ ಮಾಡ್ಕೊಂಡು ಸುಸ್ತಾಗಿ ಬಂದಿದ್ದೀವಿ. ಸಾಕಾಗ ಚಂದ್ರಾಯಪಟ್ಟಣದಿಂದನೇ ವಾಮಿಟ್ ಸ್ಟಾರ್ಟ್ ಆಯ್ತು. ಅಡುಗೆ ಎಲ್ಲ ಸ್ಟಾರ್ಟ್ ಆಗಿದೆ. ಇವರು ಇವತ್ತು ನಮ್ಮ ಅಡುಗೆ ಮಾಡ್ತಿರೋ ಬಂದೆ ಎಲ್ಲ ರೆಡಿ ಮಾಡಿಸ್ತಿದ್ದಾರೆ. ಫಸ್ಟ್ ದೇವ್ರ ದರ್ಶನ ಮಾಡೋಣ ಅಂತ ಹೋಗ್ತಾ ಇದೀವಿ. ನಾವಲ್ಲೇ ಟೆಂಪಲ್ ಬ್ಯಾಕ್ ಸೈಡು ಹಾಲ್ನ ಬುಕ್ ಮಾಡಿದ್ವಿ. ಡೈರೆಕ್ಟ್ ಹಾಲ್ ಹತ್ರ ಹೋಗಿದ್ವಿ, ಬಟ್ ಅಲ್ಲಿ ಟಿಫನ್ ಕೂಡ ರೆಡಿ ಆಗಿರಲಿಲ್ಲ. ಅಷ್ಟರಲ್ಲಿ ದೇವ್ರ ದರ್ಶನ ಮಾಡ್ಕೊಬರೋಣ, ಆಮೇಲೆ ರಶ್ ಆಗುತ್ತೆ ಅಂತ ಅಂದ್ಬಿಟ್ಟು ಟೆಂಪಲ್ ಹತ್ರ ಹೋದ್ವಿ. ಟೆಂಪಲ್ ಒಳಗಡೆ ನಾವು ಏನಾದರೂ ಹರಕೆ ಮಾಡ್ಕೊಂಡಿದ್ರೆ ಈ ಥರ ಏನೋ ಲಾಕ್ ಎಲ್ಲ ಕಟ್ಟಿದ್ದಾರೆ. ನನಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ನಾನು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಸ್ವಲ್ಪ ರಶ್ ಕೂಡ ಇತ್ತು, ಬಟ್ ದೇವ್ರ ದರ್ಶನ ಚೆನ್ನಾಗಾಯಿತು. ಮಾರ್ನಿಂಗ್ ಬೇಗ ಬಂದಿದ್ದರಿಂದ ನಮಗೆ ದರ್ಶನ ತುಂಬ ಚೆನ್ನಾಗಾಯಿತು. ಬಟ್ ಆಫ್ಟರ್ನೂನ್ ಮೇಲೆ ತುಂಬ ರಶ್ ಇತ್ತು. ನೋಡಿ ಇಲ್ಲಿ ಒಂದು ದೊಡ್ಡಮ್ಮ ದೇವರಂತೆ, ಒಂದು ಚಿಕ್ಕಮ್ಮ ದೇವರಂತೆ, ಬಟ್ ತುಂಬ ಪವರ್ಫುಲ್ ಅಂತ ಹೇಳ್ತಾರೆ. ಅಲ್ಲಿಂದ ಬರೋ ಅಷ್ಟರಲ್ಲಿ ಟಿಫನ್ ಎಲ್ಲ ರೆಡಿ ಮಾಡಿಟ್ಟಿದ್ರು. ಟಿಫನ್ ತಿನ್ಕೊಂಡು ಹಟ್ಟಿಲೆಕಮ್ಮ ದೇವಸ್ಥಾನದ ಹತ್ರ ಹೋಗೋಣ ಅಂತ ಅಂದ್ಕೊಂಡ್ವಿ. ಇವರೇ ಇವತ್ತು ನಮ್ಮ ಅಡುಗೆ ಮಾಡ್ತಾ ಇರೋವಂಥ ಭಟ್ರು. ಪಾಪ ತುಂಬ ಪೇಷನ್ಸಿಂದ ಮಾಡ್ತಾ ಇದ್ದಾರೆ. ಟಿಫನ್ ಎಲ್ಲ ತಿನ್ಕೊಂಡು ಅಲ್ಲಿಂದ ಹಟ್ಟಿಲಕ್ಕಮ್ಮ ದೇವಸ್ಥಾನ ಜಸ್ಟ್ 4 ಕಿಲೋಮೀಟರ್ಸ್ ಆಗುತ್ತೆ. ಅಡುಗೆ ಮಾಡೋ ಅಷ್ಟರಲ್ಲಿ ಹೋಗ್ಬಿಟ್ಟು ಬರೋಣ, ಅಲ್ಲೂ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ನಾವಿವಾಗ ಇಲ್ಲಿಂದ 4 ಕಿಲೋಮೀಟರ್ಸ್ ಹಟ್ಟಿಲಕ್ಕಮ್ಮ ಅನ್ನೋ ಟೆಂಪಲ್ಗೆ ಹೋಗ್ತಾ ಇದ್ವಿ. ನೀವು ಯಾರೆಲ್ಲ ಹಟ್ಟಿಲಕ್ಕಮ್ಮ ಟೆಂಪಲ್ಗೆ ವಿಸಿಟ್ ಮಾಡಿದ್ದೀರಾ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿ ನಾನು ಇನ್ನೊಂದು ಗಮನಿಸ್ದೆ, ಶಾಪಲ್ಲಿ ನಾವು ಹಣ್ಣು ಕಾಯಿ ಹೇಗೂ ಪೂಜೆ ಸಾಮಾನು ತಗೊಳ್ಳೋದಿರುತ್ತಲ್ವಾ, ಆ ಶಾಪ್ ಅವರೆಲ್ಲ ಅಲ್ಲಿ ನಾವು ಕಾರ್ ಪಾರ್ಕಿಂಗ್ ಮಾಡಿದ್ರೆ ಅಲ್ಲಿ ಪರ್ಚೇಸ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ತುಂಬಾನೇ ಫೋರ್ಸ್ ಮಾಡ್ತಾರೆ. ಕೆಲವೊಂದು ದೇವಸ್ಥಾನದಲ್ಲಿ ಹೊರಗಡೆನೆ ತೆಂಗಿನಕಾಯಿ ಎಲ್ಲ ಹೊಡ್ಕೊಂಡು ಹೋಗ್ಬೇಕಾಗಿರುತ್ತೆ, ಅದೇ ರೀತಿ ಇಲ್ಲೂ ಕೂಡ. ಅಂಡ್ ಒಳಗಡೆ ಯಾವುದೇ ರೀತಿ ಫೋಟೋಗ್ರಫಿ ಆಗ್ಲಿ ವಿಡಿಯೋಗ್ರಫಿ ಆಗ್ಲಿ ಅಲೋ ಇಲ್ಲ. ಹಾಗಾಗಿ ನಾನು ಇಲ್ಲಿ ದೇವ್ರದ್ದು ವಿಗ್ರಹ ಏನಿದೆ ಅದನ್ನ ನಾನು ಕ್ಯಾಪ್ಚರ್ ಮಾಡಕ್ ಆಗಿಲ್ಲ. ಅಂಡ್ ಹೊರಗಡೆ ಬಂದಾಗ ನಾವಿಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ, ನಮ್ಗೆ ಯಾವುದೇ ರೀತಿ ದೃಷ್ಟಿ ದೋಷ ಆಗಿದ್ರೆ ಆ ಥರ ಏನಾದರೂ ಇದ್ದರೆ ನಿಂಬೆಹಣ್ಣನ್ನು ಕೊಡ್ತಾರೆ. ಜಸ್ಟ್ ನಾವು ಈ ಥರ 3 ಸಲ ಮಾಡಿಕೊಂಡು ಕಾಲಲ್ಲಿ ಅದನ್ನು ನಿಂಬೆಹಣ್ಣ ಪ್ರೆಸ್ ಮಾಡಬೇಕು.
ನೆಕ್ಸ್ಟ್ ದೇವಸ್ಥಾನದಿಂದ ಹೊರಗಡೆ ಬಂದ ತಕ್ಷಣ ಒಂದು ಸೂಪರ್ ಆಗಿರೋ ಕುದುರೆ ಇತ್ತು. ನಮ್ಮ ಪಾರ್ಥ ಕೂಡ ಕುದುರೆ ನೋಡಿ ಸವಾರಿ ಮಾಡಬೇಕು ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದ. ಹಾಗಾಗಿ ಅವ್ರಿಗೆ ಒಂದು ರೌಂಡ್ ಮಾಡಿಸಿದ್ವಿ ಹಾಗೆ. ಬಟ್ ಅದು ಮೂವ್ ಆದ ತಕ್ಷಣ ಅವನು ಅಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ. ಹಂಗಾಗಿ ಜಸ್ಟ್ ಫೋಟೋ ಅಷ್ಟೇ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಆನ್ ದ ವೇ ಬರ್ತಾ ನಮಗೆ ಇನ್ನೊಂದು ದೇವಿ ದರ್ಶನ ಆಯಿತು. ಆ್ಯಕ್ಚುಲಿ ಇದು ಅನ್ಎಕ್ಸ್ಪೆಕ್ಟೆಡ್ ಬಿಕಾಸ್ ನಮಗೆ ಗೊತ್ತಿರಲಿಲ್ಲ. ಮತ್ತೆ ಈ ದೇವಸ್ಥಾನ ಸ್ಟಾರ್ಟ್ ಆಗಿ ಕೂಡ ಜಸ್ಟ್ 1 ವೀಕ್ ಆಗಿತ್ತಂತೆ. ಆ್ಯಂಡ್ ಅವ್ರು ಹೇಳಿದ್ರು ಅಟ್ಟಿಲಕ್ಕಮ್ಮ ಮತ್ತೆ ಜಲ್ದಿಗೆರೆ ಅಮ್ಮ ಏನಿದ್ದಾರೆ ಅದ್ರ ತವರೂರು. ಅಟ್ಟಿಲಕ್ಕಮ್ಮ ಇಂದ ಬರ್ತಾ ನಾವು ಈ ದೇವ್ರನ್ನ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಜಲದಿಗೆರೆ ಅಮ್ಮನ ದರ್ಶನ ಮಾಡಿದ್ರೆ ಏನು ನಮ್ ಕಷ್ಟ ಇರುತ್ತೆ ಅಥವಾ ನಾವು ದೇವ್ರ ಹತ್ರ ಏನಾದ್ರು ಕೇಳ್ಕೊಂಡ್ರೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಮತ್ತೆ ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷತೆ ಅಂದ್ರೆ ಈ ದೇವಸ್ಥಾನದ ಗರ್ಭಗುಡಿಯಲ್ಲಿ 3 ದೇವರ ವಿಗ್ರಹ ಇತ್ತು. ಒಂದು ಲಕ್ಷ್ಮಿ, ಒಂದು ಸರಸ್ವತಿ, ಇನ್ನೊಂದು ವನ್ನಾದೇವಿ ಅಂತ ಅನ್ಬಿಟ್ಟು. ನೀವೇನಾದ್ರೂ ಆ ಸೈಡ್ ಹೋದ್ರೆ ಮಿಸ್ ಮಾಡದೆ ಈ ಟೆಂಪಲ್ಗೂ ವಿಸಿಟ್ ಮಾಡಿ. ನಾವು ಟೆಂಪಲಿಂದ ಬರೋ ಅಷ್ಟರಲ್ಲಿ ಅಡುಗೆ ಎಲ್ಲ ರೆಡಿ ಇತ್ತು. ಇವರು ಕೃತಿ ಮತ್ತು ಅಕ್ಕ ಮುದ್ದೆನ ಕಟ್ತಾ ಇದ್ದಾರೆ. ಮತ್ತು ದೇವ್ರಿಗೂ ತಳಗೆ ಎಲ್ಲ ತೊಗೊಂಡೋಗ್ಬೇಕಿತ್ತಲ್ವ, ಅಲ್ಲಿ ಪೂಜೆ ಮಾಡಿಸ್ಕೊಂಬರ್ಬೇಕಲ್ಲ ಅಂದ್ಬಿಟ್ಟು ನಾವು ದೇವಸ್ಥಾನ ಬ್ಯಾಕ್ ಸೈಡೇ ಹಾಲ್ನ ಮಾಡಿದ್ವಿ. ಸೊ ಅಲ್ಲಿಂದ ತುಂಬ ನಿಯರ್ ಇತ್ತು. ದೇವಸ್ಥಾನಕ್ಕೆ ತಳಗೆ ಎಲ್ಲ ತೊಗೊಂಡೋದ್ವಿ. ಬಟ್ ದೇವಸ್ಥಾನದ ಒಳಗಡೆ ತೊಗೊಂಡೋಗಂಗಿಲ್ಲ. ದೇವಸ್ಥಾನದ ಮುಂದೆ ಒಂದು ಕಲ್ಲಿತ್ತು, ಅಲ್ಲೇ ಇಟ್ಬಿಟ್ಟು ಪೂಜೆ ಎಲ್ಲ ಮುಗಿಸಿದ್ವಿ. ಹಲೋ ಅಂತ ಐತೆ ಬಂದಿದ್ದ ಚಪ್ಪಲಿ ಹಾಕೋ ಹೋಗೋಣ. ಏನ್ ಇಷ್ಟು ಲೇಟಾಗಿ ಬರ್ತಾ ಇದೆಯಲ್ಲ, ಬೇಗ ಬರ್ಬೇಕು ತಾನೆ. ಏನ್ ಬಿಸಿನಪ್ಪ. ನಮ್ಮ ಪಾರ್ಥಂಗಂತೂ ಎಲ್ಲಾದ್ರೂ ಬಾಲ್ ಕಾಣಿಸಿದ್ರೆ ಸಾಕು ಬೇಕು ಅಂತ ತುಂಬಾ ಹಠ ಮಾಡ್ತಾನೆ. ಇವಾಗ ಬಂದ್ರ ಇವಾಗ ಅಷ್ಟೇ ಪೂಜೆ ಆಯ್ತು. ಹೋಗ್ ಬನ್ನಿ ಹೋಗ್ ಬನ್ನಿ. ಇವಾಗ ಬಂದ್ರ ಬಾಬಾ? ಬಂದ್ರ ಇವಾಗ ಬಂದ್ರ ಎಲೆ ಬಿಡಿಸಿ. ಸಾನ್ವಿ ಅವನಲ್ಲಿ ಸಂಜು ಸ್ವಲ್ಪ ಸ್ವಲ್ಪ ತೇಜು. ಇವರು ನಮ್ಮ ದೊಡ್ಡಮ್ಮನ ಮಗ. ಮೊನ್ನೆ ಅಷ್ಟೇ ಆರ್ಮಿ ರಿಟೈರ್ಮೆಂಟ್ ತಗೊಂಡು ಬಂದಿದ್ದಾನೆ. ಕಂಡಿದ್ದೀನಪ್ಪ, ನಾನು ನೋಡಿ ಹಾಕಿಸ್ಕೊಂಡಿದ್ದೀನಿ ಅದಕ್ಕೆ. ನಾವು ಊಟ ಮುಗಿಸಿ ಸ್ವಲ್ಪ ಹೊತ್ತು ನಾವು ಕೂಡ ಊಟ ಎಲ್ಲ ಬಡಿಸಿದ್ವಿ. ಫ್ಯಾಮಿಲಿಯವರೆಲ್ಲ ಸೇರ್ಕೊಂಡಿದ್ರು. ಹೋಲ್ ಡೇ ತುಂಬ ಚೆನ್ನಾಗಿ ಎಂಜಾಯ್ ಕೂಡ ಮಾಡಿದ್ವಿ. ಇವಾಗ ಬಂದ್ರಾ? ಹಾಯ್ ಮಾಡಿ, ಹಾಯ್ ಮಾಡಪ್ಪ. ಚೆನ್ನಾಗಿತ್ತ ಊಟ? ಚೆನ್ನಾಗಿತ್ತ? ನಾನೇ ಅಡುಗೆ ಮಾಡಿದ್ದು.
ನಮ್ಮ ಹೋಲ್ ಡೇನ ನಾವು ಈ ಥರ ಸ್ಪೆಂಡ್ ಮಾಡಿದ್ವಿ ಫ್ಯಾಮಿಲಿ ಜೊತೆ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ನ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.